ಬ್ರಹ್ಮರ್ಷಿ ಪತ್ರಿಜಿಯವರ ಚರಣಕಮಲಗಳಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಕೆಲವು ಅನುಭವಗಳನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಹೆಸರು ಡಾಕ್ಟರ್ ಜಯರಾಮ್ ಅಂತ. ನಾನು ವೃತ್ತಿಯಲ್ಲಿ ಪಶುವೈದ್ಯ, ಸರ್ಕಾರಿ ಸೇವೆಯಲ್ಲಿದ್ದು ಸೇವೆಯಿಂದ ನಿವೃತ್ತಿ ಹೊಂದಿದ್ದೀನಿ. ನಿವೃತ್ತಿ ಹೊಂದಿ ಇವಾಗ ಬೇರೆ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಆ್ಯಂಬ್ಯುಲೆನ್ಸ್ ಯೋಜನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ತುಂಬ ಮೊದಲಿನಿಂದ ಆಧ್ಯಾತ್ಮದಲ್ಲಿ ನಾನು ಯಾರು, ಈ ಆಧ್ಯಾತ್ಮದಲ್ಲಿ ಸಾಕಷ್ಟು ಆಸಕ್ತಿ ತುಂಬ ಮೊದಲಿನಿಂದ ಇತ್ತು. ಆ್ಯಕ್ಚುಲಿ ನಾನು PUCಯಲ್ಲಿರುವಾಗ ಒಂದು ಕಾವಿ ಪಂಚೆನ ಹಾಕ್ಕೊಂಡಿದ್ದೆ. ಕಾವಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಯಾರೋ ಕಾವಿ ಬಣ್ಣನ ತೆಗೆದುಕೊಂಡು ಒಂದು ಬಿಳಿ ಪಂಚೆ ತೆಗೆದುಕೊಂಡು ಅದಕ್ಕೆ ಕಾವಿ ಎದ್ದು ನೀನು ಹಾಕ್ಕೋಬೋದು ಅಂತ ಹೇಳಿದರು. ಹಾಕ್ಕೊಂಡು ಆದ ನಂತರ ಕೆಲವು ಸ್ವಾಮೀಜಿಗಳು ಸಣ್ಣ ಪುಟ್ಟ ಸ್ವಾಮೀಜಿಗಳನ್ನು ಕಾವಿ ಬಟ್ಟೆ ಹಾಕಿರೋರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಲಿಕ್ಕೆ ಹೋದರು. ಅವರು ನಿನಗೆ ಕಾವಿ ಹಾಕಬೇಕಂತ ಹೇಳಿದರೆ ನಿನಗೆ ಯಾವುದಾದ್ರು ಗುರುಗಳ ಆಶೀರ್ವಾದ ಇರಬೇಕು, ನೀನು ಅವರಿಂದ ದೀಕ್ಷೆ ತೆಗೆದುಕೊಂಡು ನಂತರ ಹಾಕ್ಕೋಬೇಕಾಗತ್ತೆ ಅಂತ. ಆದರೆ ನಮ್ಮ ಅಣ್ಣ ಒಂದು ಬುಕ್ ಕೊಟ್ಟಿದ್ದರು, ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಹೇಳಿ. ಅದು ಸ್ವಾಮಿ ವಿವೇಕಾನಂದರ ಎಲ್ಲ ಲೆಟರ್ಸು ಓದಿದ್ದೆ ನಾನು. ನಿನ್ನಲ್ಲಿ ಅದ್ಭುತವಾದಂಥ ಒಂದು ಶಕ್ತಿ ಇದೆ, ಪರಮಾತ್ಮ ಬೇರೆ ಅಲ್ಲ. ಈ ರೀತಿ ಸ್ವಾಮೀಜಿಗಳು, ವಿವೇಕಾನಂದ ಸ್ವಾಮೀಜಿಗಳು ಒಂದು ಸ್ಥೈರ್ಯವನ್ನು ಅವರು ವಿವೇಕಾನಂದರು ಹೇಳ್ತಾ ಇರೋದು ಯಾವಾಗಲೂ ಫಿಯರ್ ಇಸ್ ಡೆತ್. ನನಗೆ ಆ ಭಯ ಎಲ್ಲೂ ಇರಲಿಲ್ಲ. ಸ್ವಾಮೀಜಿಯವ್ರಿಗೆ ಹೇಳಿದೆ, ಸ್ವಾಮಿ ನಾನು ಕಾವಿ ಬಟ್ಟೆ ಹಾಕಿದೆ ಅಂತ ಹೇಳಿ ಯಾವುದೇ ದೇವರಾಗಲಿ ಇನ್ಯಾರಾದ್ರಾಗಲಿ ನನಗೇನು ಮಾಡಲ್ಲ. ಯಾಕೆಂದರೆ ದೇವರು ಇದ್ದರೆ ಅವನು ಕರುಣಾಮಯಿಯಾಗಿರಬೇಕು, ಅದು ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡುವಂಥ ಅಂಥ ಮನಸ್ಸು ದೇವ್ರಿಗೆ ಕೂಡ ಇರಲ್ಲ ಅಂತ ಹೇಳಿ ಒಂದಷ್ಟು ದಿವಸ ಹಾಕ್ಕೊಂಡಿದ್ದೆ. ಆನಂತರ ಅದನ್ನು ತೆಗೆದೆ. ಅದಾದಮೇಲೆ ಮತ್ತೊಂದು ಸಲ ನಾನು ಕೆಲಸಕ್ಕೆ ಸೇರಿ ತಿಥಿಮತಿ ಅಂತ ಕೊಡಗಲ್ಲಿ ಕೆಲಸ ಮಾಡ್ತಾ ಇರೋವಾಗ ಆವಾಗ ಮತ್ತೊಂದು ಯೋಚನೆ ಬಂತು. ಚಿನ್ಮಯ ಮಿಷನ್ನಲ್ಲಿ ಸ್ವಾಮೀಜಿಗಳಿಗೆ ಕಾಲ್ ಮಾಡಿದರು. ಇಂದಿರಾನಗರದಲ್ಲಿ ನಾನು ಹೋದೆ. ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಆನಂತರ ಅಲ್ಲಿ ಒಂದು ತಿಂಗಳಲ್ಲಿ ಸೆಲೆಕ್ಷನ್ ಲೆಟ್ರ್ ಕೂಡ ಬಂತು. ಆನಂತರ ಮನೆಯಲ್ಲಿ ನಮ್ಮ ಮದುವೆ ಆಗಿರಲಿಲ್ಲ, ಮನೆಯಲ್ಲಿ ವಿರೋಧ ಬಂದಿದ್ದರಿಂದ ಅಲ್ಲಿಗೂ ಹೋಗಿಲ್ಲ. ಈ ದಾರಿಯಲ್ಲಿ ಹೋಗ್ತಾ ಇದ್ದೆ ನಾನು. ಆದರೆ ಮನಸ್ಸು ಸಂಪೂರ್ಣವಾಗಿ ನನ್ನ ಹತೋಟಿಗೆ ಬಂದಿರಲಿಲ್ಲ. ನನಗೇನಾಗ್ತಾಯಿತ್ತು ಅಂತ ಹೇಳಿದರೆ, ಹೆಚ್ಚಾಗಿ ಅಡ್ಡದಾರಿ ಹಿಡಿಯುವಂಥ ಪ್ರವೃತ್ತಿ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಸಾಮಾನ್ಯವಾಗಿ ಏನಾಗ್ತಾಯಿತ್ತು, ಇವಾಗ ನೀನು ಮಾಂಸ ತಿನ್ನಬಾರ್ದು ಅಂತ ಹೇಳಿದರೆ ಸ್ವಾಮೀಜಿಯವರೇ ಹೇಳಿದ್ದು. ಇವಾಗಲೂ ವಿವೇಕಾನಂದ ಮೈಸೂರು ಆಶ್ರಮದಿಂದ ಒಂದು ಬುಕ್ ರಿಲೀಸ್ ಮಾಡಿದ್ದಾರೆ, ಅಲ್ಲೂ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಮಾಂಸ ತಿಂತಾಯಿದ್ರು ಅಂತ ಹೇಳಿ. ಹಾಗಾಗಿ ಸ್ವಾಮಿ ವಿವೇಕಾನಂದರೇ ತಿಂತಾಯಿದ್ರು, ನಾನು ಯಾಕೆ ತಿನ್ನಬಾರ್ದು? ಈ ದಾರಿಯಿಂದ ಬಿಟ್ಟು ಸ್ವಲ್ಪ ಹೀಗೆ ಏನೋ ಒಂದು ನೆಪ ಸಿಕ್ಕಿ ಅಡ್ಡದಾರಿ ಹಿಡಿಯೋ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ರಿಟೈರ್ ಆದಮೇಲೆ ನನಗೆ ಸಾಕಷ್ಟು ಅನುಭವಗಳು ಅಂತ ಹೇಳಿದರೆ, ನಿನ್ನದು ಅಂತ ಏನೂ ಇಲ್ಲ. ನನ್ನನ್ನು ನೀನು ದೇವರು ಅಂತ ಎಷ್ಟು ಜನ ಹೇಳ್ತಾ ಇದ್ದವರು, ನಿಮ್ಮಿಂದ ಬದುಕೊಂಡೆ, ನೀನು ದೇವರು ಅಂತ ಹೇಳ್ತಾ ಇದ್ದವರು ಸಂಪೂರ್ಣ ಕೈ ಬಿಟ್ಟು ನನಗೇನಾದ್ರು ತೊಂದರೆ ಆದಾಗ ಸಂತೋಷ ಪಡೋದನ್ನು ನೋಡಿದೆ. ಹಾಗಾಗಿ ಇಲ್ಲಿ ಏನೋ ಇದೆ ಅಂತ ಹೇಳಿ ಮನೆಯಲ್ಲೇ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದೆ. ಮನೆಯಲ್ಲಿ ಧ್ಯಾನ ಮಾಡ್ತಾಯಿದ್ದೆ. ಆ ನಂತರ ಇಲ್ಲಿ ರಾಮನಗರದಲ್ಲಿ ನನಗೆ ಪಿರಮಿಡಲ್ಲಿ ಧ್ಯಾನ ಮಾಡಬೇಕು, ಒಂದು ಮುಖ್ಯವಾದ ಒಂದು ಆಸೆ ಇದ್ದಿದ್ದು ಅಂತ ಹೇಳಿದರೆ, ರಮಣ ಮಹರ್ಷಿಗಳ ಇದಕ್ಕೆ ಹೋಗಿ ಅಲ್ಲೇ ತಿರುವಣ್ಣಾಮಲೈನಲ್ಲೇ ಕನಿಷ್ಠ 15 ದಿವಸ ಇದ್ದು ಅಲ್ಲಿ ಮಾಡಬೇಕು, ಅಲ್ಲಿ ಧ್ಯಾನ ಮಾಡಬೇಕು. ಅಲ್ಲಿ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ನೋಡಬೇಕು ಅಂದ್ಕೊಂಡಿದ್ದೆ. ಅಲ್ಲಿ ಹೋಗೋಕ್ಕಾಗಿಲ್ಲ. ಕೊನೆಗೆ ರಾಮನಗರದಲ್ಲಿ ಒಂದು ಪಿರಮಿಡ್ ಇದೆ ಅಂತ ಗೊತ್ತಾಯಿತು. ರಾಮನಗರದಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ಸುಮಾರು 3 ತಿಂಗಳ ಹಿಂದೆ ರಾಮನಗರ ಪಿರಮಿಡ್ಗೆ ಬಂದೆ. ಇಲ್ಲಿ ಪಿರಮಿಡ್ನಲ್ಲಿ
ದಿನಕ್ಕೆ 1 ಗಂಟೆ 2 ಗಂಟೆ ಕೆಲವು ಸಲ 3 ಗಂಟೆ ಕುಳಿತು ಧ್ಯಾನ ಮಾಡೋದನ್ನು ಪ್ರಾರಂಭ ಮಾಡಿದೆ. ಮೊದಲಿಂದ ಆನಾಪಾನಸತಿ ನಾನು ಪ್ರಯತ್ನ ಮಾಡ್ತಾಯಿದ್ದೆ. ಇಲ್ಲೂ ಕುಳಿತು ಸಂಪೂರ್ಣ ಬೇರೆ ಎಲ್ಲವನ್ನು ಮರೆತು ಉಸಿರಿನ ಮೇಲೆ ಮನಸ್ಸಿಟ್ಟು ಸಂಪೂರ್ಣವಾಗಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದೆ. ಹೀಗಾಗ್ತಾ ನನ್ನ ಬಾಡಿ ಇಂಪ್ರೂವ್ ಆಯಿತು. ಅಂದರೆ ನನ್ನ ಶಾರೀರಿಕ ಆರೋಗ್ಯ ಇಂಪ್ರೂವ್ ಆಯಿತು. ನನಗೆ ಯಾವುದೇ ಕೋಮಾರ್ಬಿಡಿಟೀಸ್ ಅಂಥದ್ದೇನು ಇರಲಿಲ್ಲ. ಆದರೂ ಕೂಡ ಮನಸ್ಸಿನ ಚಟುವಟಿಕೆಗಳು ಜಾಸ್ತಿ ಆದವು. ಮನಸ್ಸು ಮತ್ತು ಶರೀರ ತುಂಬ ಚೆನ್ನಾಗಿ ನನಗೆ ಸ್ಪಂದಿಸ್ಲಿಕ್ಕೆ ಶುರು ಮಾಡಿದ್ವು. ಅದರ ಜೊತೆಗೆ ನನ್ನ ಮನೋವಿಕಾರಗಳೇನಿದ್ವು ಅವೆಲ್ಲ ಒಂದು ಸ್ಥಿಮಿತಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ವು. ನಾನು ಏನು ಅಂದ್ಕೊಂಡಿದ್ದೆ, ನಿನ್ನವ್ರು ಯಾರೂ ಇಲ್ಲ ಅಂತ ಈಗ ಯಾಕೆ ಅಂದ್ಕೊತೀಯ ನೀನು? ನಿನ್ನವ್ರು ಯಾರು ಮೊದಲಿಂದನೂ ಇರಲಿಲ್ಲ, ಇವಾಗೂ ಇಲ್ಲ, ಯಾವಾಗೂ ಇರಲ್ಲ, ನೀನೇ ಅನ್ನುವಂಥ ಒಂದು ಸತ್ಯ ಇವಾಗ ನನಗೆ ಗೋಚರವಾಗ್ತಾಯಿದೆ. ನಾನೊಂದು ಸಲ ಧ್ಯಾನಕ್ಕೆ ಕೂಳ್ತೆ ಅಂತ ಹೇಳಿದರೆ ಧ್ಯಾನ ಮುಗಿಸೋ ಅಷ್ಟರಲ್ಲಿ ಸಂಪೂರ್ಣವಾಗಿ ನೀನೇ, ನಿನ್ನದು ಅಂತ ಬೇರೆ ಏನೂ ಇಲ್ಲ, ನೀನು ಯಾರ ಮೇಲೂ ಅವಲಂಬಿತನಾಗುವ ಅಗತ್ಯ ಇಲ್ಲ, ನೀನೇನು ಅಂತ ಅರ್ಥ ಮಾಡ್ಕೊಳ್ಳೋದು ನಿನಗೆ ಮುಖ್ಯ ಅಂತ ಅನಿಸೋದು. ಮತ್ತು ಸಾಮಾನ್ಯವಾಗಿ ಯಾರು ಎಷ್ಟೇ ಮಾತಾಡಿದರೂ ಕೂಡ ಆ ಮಾತಿನ ಬಗ್ಗೆ ನನಗೆ ಯಾವುದೇ ರೀತಿಯ ಮೊದಲು ನನ್ನ ಯೋಚನೆಗಳಿದ್ವು, ಆ ರೀತಿ ಆಲೋಚನೆ ಇತ್ತು. ಬೇರೆ ಯಾರೋ ನಿನ್ನ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ ನೀನು ಯಾಕೆ ತಲೆ ಕೆಡಿಸ್ಕೋಬಾರ್ದು ಅಂತ ಆಲೋಚನೆ ಬರೋದು. ಆದರೆ ಅದನ್ನು ಪ್ರಾಕ್ಟಿಕಲಾಗಿ ತರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವಾಗ ನಾನು ಪ್ರಾಕ್ಟಿಕಲಾಗಿ ತರಬೇಕು ಅಂತ ಯೋಚನೆ ಮಾಡಲ್ಲ. ಯಾವುದು ಎಷ್ಟೇ ಜನ ಬೇರೆ ಮಾತಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ಸಂದರ್ಭಗಳಾಗಲಿ ನನಗೆ ವ್ಯತಿರಿಕ್ತವಾಗಿ ಏನಾದರೂ ಬಂದರೂ ಕೂಡ ನನಗೇನು ಅನಿಸಲ್ಲ. ಆಹಾರದ ಬಗ್ಗೆ ಸಸ್ಯಾಹಾರಿಗಳಾಗಬೇಕು ಅನ್ನೋದು ಪ್ರಮುಖವಾಗಿ ಇಲ್ಲಿ ಹೇಳ್ತಾ ಇದ್ದಂಥದ್ದು. ನನಗೂ ಕೂಡ ನಾವು ತಿನ್ನೋ ಆಹಾರದಲ್ಲಿ ಯಾವುದೋ ಒಂದು ಪ್ರಾಣಿಯನ್ನು ಕೊಂದು ನಾವು ತಿಂದರೆ ಆ ಮಾಂಸದಲ್ಲಿ ಏನಿರುತ್ತೆ, ಮಾಂಸದಲ್ಲಿದ್ದ ಎಲ್ಲ ಭಾವನೆಗಳು, ಆ ಪ್ರಾಣಿ ಸಾಯವಾಗಿದ್ದಂತಹ ಎಲ್ಲ ಭಾವನೆಗಳು ನಮ್ಮ ಶರೀರಕ್ಕೆ ಮತ್ತೆ ಬರುತ್ತೆ. ಅದು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಪ್ರಾಕ್ಟಿಕಲಾಗಿ ನನಗೆ ಗೊತ್ತಾಯಿತು. ಹಾಗಾಗಿ ಈಗ ಮಾಂಸಾಹಾರವನ್ನು ತ್ಯಜಿಸ್ತಾ ಇದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.